ಎಲ್ಲಿದೆಯಾ ಪಾರ್ವತಿ? ಜೀವನದ ಪ್ರತಿ ಹಂತದಲ್ಲೂ ನಿನ್ನ ನೆನಪಿಸ್ಕೊತಾನೆ ಇರ್ತೇನೆ. ನೀನಿದ್ದಿದ್ರೆ ನನ್ನ ಬಾಳು ಇನ್ನೂ ಎಷ್ಟು ಸುಧಾರಿಸ್ತಿತ್ತು ಅಂತ ನಾನು ಪ್ರತಿದಿನ ಯೋಚನೆ ಮಾಡ್ತಾ ಇರ್ತೀನಿ. ರಾಮನಿಗೆ ಅಷ್ಟು ಬಲವಾಗಿ ನೀನಿದೆಯಾ ಅಂತ ಅನಿಸಿದೆ. ಹೌದಾ? ನೀನಿನ್ನೂ ಇದೆಯಾ ಪಾರ್ವತಿ? ನನಗೆ ಸಿಗ್ತೀಯಾ? ಹಾಗೇನಾದರೂ ಆದರೆ ನನ್ನ ಬದುಕಲ್ಲಿ ಅದಕ್ಕಿಂತ ಸಂತೋಷದ ದಿನನೇ ಇನ್ನೊಂದಿಲ್ಲ. ಓ, ಮನೆ ಕಬಿಟ್ಟಿದ್ದೀರಾ ನಮ್ಮರೆ? ಈ ವಿಷಯನ ನಿಮಗೆ ಹೇಳ್ದೇ ಇರೋಕ್ಕೂ ಆಯ್ತಾಯಿಲ್ಲ, ನಿಮ್ಮನ್ನ ಎಬ್ಸಾಕೂ ಮನಸ್ಸಿಲ್ಲ. ನಮ್ಮರೆ ಏನು ಗೊತ್ತಾ, ಅದೇ ಆ ಅಮ್ಮ ಇದ್ರಲ್ಲ, ಅವ್ರನ್ನ ಮನೆ ಕರ್ಕೊಬಂದಿವ್ನಿ. ಇಲ್ಲೇ ಮಲಗವ್ರೆ. ಅವರು ಊಟ ಮಾಡಿರ್ತಾರೋ ಇಲ್ವೋ ಅಂದ್ಬಿಟ್ಟು ತಟ್ಟೆಗೆ ಅನ್ನ ಹಾಕೊಂಡು ಹೋಗಿ ಟೇಬಲ್ ತಗೋ ಕೊಟ್ಟೆ. ಮೊದಲು ಅವ್ರು ತಿನ್ನಲೇ ಇಲ್ಲ. ಆಮೇಲೆ ನಾನೇ ನನ್ನ ಕೈಯಾರೆ ತಿನ್ನಿಸ್ದೆ. ಆಗ ಅವರೇ ಅವ್ರ ಕೈಯಾರೆ ನಂಗೆ ಕೈ ತು ತಿನ್ಸಿದ್ರು ನಮ್ಮವ್ರೆ. ಅಯ್ಯೋ, ಆಗ ನಮಗೊಂಥರ ಹಳ ಬರಂಗೆ ಆಗ್ಬಿಡ್ತು. ಪಾಪ ಯಾವೂರೋ ಏನೋ, ಯಾರು ಇಲ್ಲದೆ ಇಲ್ಲಿಗೆ ಬಂದವ್ರೆ ಅನ್ನಿಸ್ತೈತೆ. ಅವ ಇಲ್ದಿರೋ ನನಗೆ ಅವರು ನೋಡ್ತಾ ಇದ್ರೆ ನಮ್ಮ ಅವನ ಗಿಪ್ತಿ ಸ್ಯಾನೆ ಆಯ್ತದೆ. ನಮ್ಮರೆ ನಾಳೆ ಬೆಳಿಗ್ಗೆ ನಿಮಗೆ ಅವ್ರನ್ನ ತೋರಿಸ್ತೀನಿ. ಮನೆಯವ್ರೆಲ್ರಿಗೂ ಪರಿಚಯ ಮಾಡಿಸ್ತೀನಿ. ಇದ್ಯಾರಿದು ಇಲ್ಲಿ ಮನೆಕೊಂಡವ್ರೆ? ಕೆಲಸದವ್ರು ಯಾರು ಇಲ್ಲಿ ಮನೆಕೊಳ್ಳೋದಿಲ್ಲ? ಯಾರಿರ್ಬೋದು? ಶಾರದಕ್ಕ, ಟೀ ಕೊಡಿ. ಶಾರದಕ್ಕ, ಏನು ನೋಡ್ತಾ ಇದ್ದೀರಿ? ಸಾಹೇಬ್ರೆ, ಯಾರೋ ಗೊತ್ತಿಲ್ಲ ಇಲ್ಲಿ ಬಂದು ಮನೆ ಕಂಡವ್ರೆ. ಶಾರದಕ್ಕ, ಗಾಬರಿ ಏನು ಬೇಡ. ನಮ್ಮ ರಾಮನೇ ಕರ್ಕೊಬಂದು ಮಲಗಿಸೋನಂತೆ. ಎಲ್ಲ ಗೊತ್ತಿರೋರೇ. ರಾತ್ರಿ ಊಟಕ್ಕೆ ಬಂದಿದ್ರಲ್ಲ, ಅದರಲ್ಲಿ ಒಬ್ಬ ಅಮ್ಮ ಅಂತೆ. ಸಾಕು, ಟೈಮ್ ಆಯ್ತು, ಹೇಳ್ಸೋಣ.
ಏ ಅಶೋಕ, ನೀನೇನ್ಲ ಏನ್ಲ ಇದು ಮಕ ಅಲ್ಲಿ ಹಿಂಗಾಗೈತೆ? ಏನು ಮಾಡ್ಕೊಂಡೆ? ಏನೋ ಕಚ್ಚಿರ್ಬೇಕು. ಇಲ್ಲ ಹೊಸಿ ತೆಂಗನೆನೆ ತತ್ತೀನಿ. ಅಶೋಕ, ಇಲ್ಲೊಬ್ರು ಇದ್ರಲ್ಲ, ನೋಡಿದೆ ನೀನು? ಏ ಮಕದ ಮೇಲೆ ಇಟ್ಟೆಲ್ಲ ಕಚ್ಚ ಗಂಟ ಏನೆಲ್ಲ ಮಾಡ್ತಿದ್ದೆ ನೀನು? ಹಾಂ, ಏನಂತ ಹೇಳಿ, ನಿನ್ನೆ ರಾತ್ರಿ ಅರಳಿಕಟ್ಟೆಯಲ್ಲಿ ಅವಮನ್ ಕಾಲಲ್ಲಿ ಒದ್ನ ಮಲ್ಕೊಂಡಿದ್ದಕ್ಕೆ ಇರುವೆಗಳು ಕೊಟ್ಟಿರೋ ಶಿಕ್ಷೆ ಇದು. ಏ ಏನಿಲ್ಲ, ಯೋಚನೆ ಮಾಡ್ತಿದ್ಯಾ? ಎದ್ದೇಳ ಮೇಕೆ, ಬಾ ಬಾ, ಎದ್ದೇಳ ಎದ್ದೇಳ ಎದ್ದೇಳ, ಬಾ. ಹಾಂ ಸುಮ್ಗೆ ಅದಕ್ಕ ಹಚ್ಚಿ ಅವನ ಮಕ್ಕಕ್ಕೆ. ಅಯ್ಯೋ ನಿನ್ನ ಕೆಳಗಡೆನಾಯ್ತು. ನಮ್ಮರೆ ಗುಡ್ ಮಾರ್ನಿಂಗ್. ನಮ್ಮರೆ ನೀವು ಗುಡ್ ಮಾರ್ನಿಂಗ್ ಹೇಳಕ್ಕಿಲ್ವೇ? ಹೇಳಿದ್ನಲ್ಲ. ಹೇಳಿದ್ರಾ? ಯಾವಾಗ? ಇದ್ದಾಗ ಗುಡ್ ಮಾರ್ನಿಂಗು. ವಾಕೆ ವಾಕೆ. ನೆನೆ ನಾನು ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡ್ತು ರಾಮವ್ರೆ. ನಿಮಗೆ? ನನಗೆ ಬನ್ನಿ ನಮ್ಮ ಮನೆಗೆ ಹೋಗಮ್ಮ, ನಾನು ಕರ್ಕೊ ಹೋಗ್ತೀನಿ. ಮಾಡಿ ನಮ್ಮರೆ ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನಿನ್ನೆ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ರಲ್ಲ ಆ ಅಮ್ಮ, ಅವ್ರನ್ನ ರಾತ್ರಿ ಮನೆಗೆ ಕರ್ಕೊಬಂದು ಮಲಗಿಸ್ದೆ. ಮನೇಲ? ಪಾಪ ರಾತ್ರಿ ರಸ್ತೆಯಲ್ಲಿ ಓಡಾಡ್ತಿದ್ರು, ಅದಕ್ಕೆ ಕರ್ಕೊಬಂದೆ. ಬೇಕಾದ್ರೆ ಬನ್ನಿ ತೋರಿಸ್ತೀನಿ. ಬನ್ನಿ ಬನ್ನಿ. ಅಯ್ಯೋ ಇಲ್ಲೋಗ್ಬಿಟ್ರು. ಅಪ್ಪಯ್ಯ, ಇಲ್ಲೊಬ್ರು ಅಮ್ಮ ಮಲಗಿದ್ರಲ್ಲ, ಅವ್ರು ಎಲ್ಲಿ ಅಪ್ಪಯ್ಯ? ಲೇ ಅಯ್ಯೋ, ನೀನು ಏನಾಯ್ತಲ್ಲ ನಿನ್ನ ಮಗಕ್ಕೆ? ಏ ಏನೋ ಕಚ್ಬಿಟ್ಟೈತಕ್ಕಲ್ಲ, ಅವನು ಎಲ್ಲೆಲ್ಲ ಅಲ್ದಾಡ್ಕೊಂಡು ಬಂದವನೇ. ಆಮೇಲೆ ಅವನು ಬರುವಾಗ ಅಮ್ಮ ಇರಲಿಲ್ಲಂತೆ. ಇರ್ಲಿಲ್ವಾ? ಅಯ್ಯೋ, ಎಲ್ಲೋಗ್ಬಿಟ್ರಿ ಇವರು? ಗೊತ್ತಿಲ್ವೇ? ಓ, ದಿಢೀರಂತ ದೊಡ್ಡ ಮನೆ ಕರ್ಕೊಬಂದು ಮನೆ ಕಳಿ ಅಂದ್ಬಿಟ್ನಲ್ಲ, ಅದಕ್ಕೆ ಗಾಬರಿ ಆಗ್ಬಿಟ್ಟವ್ರ ಏನೋ.
ಎಲ್ಲರೂ ಇಲ್ಲೇ ಇದ್ದೀರಾ? ನಾನೇ ಎಲ್ರೂ ಕರೆಯೋಣ ಅಂದ್ಕೊಂಡಿದ್ದೆ. ನೀವೆಲ್ಲರೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಲ್ವಾ? ನಂಗೆ ಗೊತ್ತು. ನಿನ್ನೆ ಊರವ್ರ ಜನರ ಜೊತೆ ನಾನು ಹಾಗೆ ನಡ್ಕೊಳ್ಳೋವಾಗ ನಾನು ಎಂಥ ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಅರಿವೇ ಆಗಲಿಲ್ಲ. ಆದರೆ ನನಗೀಗ ಗೊತ್ತಾಗ್ತಿದೆ. ಮನೆಗೆ ಊಟಕ್ಕೆ ಕರೆದು ಅವ್ರಿಗೆಲ್ಲ ಅವಮಾನ ಮಾಡಿದ್ದು ಎಂಥ ದೊಡ್ಡ ತಪ್ಪು ಅಂತ. ಮಾವ, ಆ ಕಳಶ ತಂದಿದ್ದು ನನ್ನ ತವ್ರ ಮನೆಯಿಂದ. ಅದು ಕಾಣ್ತಿಲ್ಲ ಅಂದಿದ ತಕ್ಷಣ ನನಗೆ ತುಂಬ ಭಯ ಆಯಿತು. ನನ್ನ ತವ್ರ ಮನೆಗೆ, ದೊಡ್ಡ ಮನೆಗೆ ಏನಾದರೂ ಕಳಂಕ ಆಗುತ್ತೇನೋ ಅಂತ ಅನ್ನಿಸ್ತು. ಅದಕ್ಕೆ ನಾನು ಹಾಗೆ ನಡ್ಕೊಂಡೆ ಮಾವ. ನಾನು ಹಾಗೆ ನಡ್ಕೋಬಾರ್ದಿತ್ತು. ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸ್ಬಿಡಿ. ಬಾಬಾ, ನೀವು ನನ್ನ ಕ್ಷಮಿಸ್ತೀರಾ ಅಲ್ವಾ? ನೋಡಮ್ಮ ನಂದಿತಾ, ನೀನೇನೇ ಹೇಳಿದ್ರು ನಿನ್ನೆ ನೀನು ಮಾಡಿದ್ದು ಕ್ಷಮಿಸೋಕ್ಕಾಗದೇ ಇರುವಂಥ ತಪ್ಪು. ನಮ್ಮ ಮನೆ ಒಳಗೆ ನಡೆಯೋದು ಬೇರೆ, ಊರ ಜನರ ಮಧ್ಯೆ ನಡೆಯೋದು ಬೇರೆ. ದೊಡ್ಡ ಮನೆಗೆ ಅದರದ್ದೇ ಆದ ಒಂದು ಗೌರವ ಇದೆ. ಯಾರೇ ತಪ್ಪು ಮಾಡಿದ್ರು ಕೆಟ್ಟ ಹೆಸರು ಬರೋದು ದೊಡ್ಡ ಮನೆಗೆ. ಅರ್ಥ ಆಯ್ತಾ? ಅರ್ಥ ಆಯಿತು ಮಾವ. ಇದೊಂದು ಸಲ ನನ್ನ ಕ್ಷಮಿಸಿ ಪ್ಲೀಸ್. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಮಾವ. ಬೇಕಿದ್ರೆ ನಾನು ಮಾಡಿರೋ ತಪ್ಪಿಗೆ ಎಲ್ಲರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸಿ ಮಾವ. ಎದ್ದೇಳಮ್ಮ, ಎದ್ದೇಳು, ನಿನ್ನ ಮೇಲೆ ಎದ್ದೇಳು. ಎಲ್ಲ ತಪ್ಪುಗಳಿಗೂ ಕ್ಷಮೆನೇ ತೀರ್ಪು ಅಂತ ಆಗ್ಬಿಟ್ರೆ ತಪ್ಪುಗಳು ಇನ್ನಷ್ಟು ಜಾಸ್ತಿ ಆಗ್ತವೆ. ಅಯ್ಯೋ ಮಾವ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಮಾವ. ಬಾವಾ, ನೀವಾದರೂ ಒಂದು ಮಾತು ಹೇಳಿ. ಬೇಕಿದ್ರೆ ನಾನು ಮಾಡಿರೋ ತಪ್ಪಿಗೆ ಊರವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಅಯ್ಯೋ ಅತ್ತಿಗೆ, ಬೇಡ ಅತ್ತಿಗೆ, ಆಗಿದ್ದಾಗೋಯ್ತು. ಇನ್ಮ್ಯಾಕೆ ಹಿಂಗೆ ಆಗ್ದಂಗೆ ನೋಡ್ಕೊಳಮ್ಮ. ಹಾಂ, ಏನಪ್ಪಯ್ಯ? ಅಪ್ಪಯ್ಯ, ನೀವೇ ಕ್ಷಮಿಸಿಲ್ಲ ಅಂದ್ರೆ ಹೆಂಗೆ ಹೇಳಿ? ಒಂದು ಮಾತು ಕ್ಷಮಿಸಿವ್ನಿ ಅಂತ ಹೇಳಿ ಅಪ್ಪಯ್ಯ. ಇನ್ನು ಮುಂದೆ ಹೀಗಾಗದೇ ಇದ್ದಂಗೆ ನೋಡ್ಕೊಳ್ಳಿ. ಈ ಮಾತನ್ನು ಹಿಂದೆ ತುಂಬ ಸಲ ಹೇಳಿದ್ದೀನಿ ನಾನು. ಖಂಡಿತ ಇಂಥ ತಪ್ಪು ನಡೆಯಲ್ಲ ಮಾವ.
ನಾನು ಮತ್ತು ನಮ್ಮವರು ನಿಮ್ತವ ಮತ್ತು ಅಶೋಕಂತವ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನಮಗ ಏನ್ ಬಾವ? ಆಸ್ತಿ ವಿಚಾರದ ಬಗ್ಗೆ ಅದಕ್ಕೆ. ಏನು ಆಸ್ತಿ ಬಗ್ಗೆ ಅವತ್ತೇ ಮಾತಾಡೈತಲ್ಲ, ಅಪ್ಪ ಏನು ಒಪ್ಕೊಂಡಾಯ್ತು, ಇನ್ನೇನು? ಏಯ್, ಮೊದಲು ನಿಮ್ಮ ಅಣ್ಣ ಏನು ಹೇಳ್ತಾನೆ ಅಂತ ಕೇಳಲ್ಲ. ಅದ್ಯಾಕೆ ಆಸ್ತಿ ಆಸ್ತಿ ಅಂತ ಹಂಗಾಡ್ತೀಯ? ನೀ ಮಾತಾಡೋದು ನೋಡಿದ್ರೆ ಸ್ವತಂತ್ರವಾಗಿ ಯೋಚನೆ ಮಾಡಿ ಮಾತಾಡ್ದಂಗೆ ಕಾಣ್ತಿಲ್ಲ. ಅಪ್ಪಯ್ಯ, ನಾ ಸ್ವಂತವಾಗಿ ಮಾತಾಡ್ತಿರೋದು, ಯಾರ ಮಾತು ಕೇಳ್ತಿಲ್ಲ. ಮೊದಲು ರಾಮ ಏನು ಹೇಳ್ತಾನೆ ಅಂತ ಕೇಳಲ್ಲ. ಹೇಳ ರಾಮ. ನೋಡ್ಲಾ, ನೀನು ಆಸ್ತಿ ಭಾಗ ಬೇಕು ಅಂತ ಕೇಳಿದೆ ಅಲ್ವಾ, ಹಾಕಿಲ್ಲಕ್ಕಲ್ಲ. ಆಸ್ತಿನ ಭಾಗ ಮಾಡೋಕೆ ಹಾಕಿಲ್ಲಕ್ಕಲ್ಲ, ಅದಕ್ಕೆ ನಾನು ಬಿಡಕ್ಕೂ ಇಲ್ಲ. ಯಾಕೆ ಆಸ್ತಿ ಭಾಗ ಮಾಡಬೇಕು? ಲೇ ಅಶೋಕ, ನೀನು ಆಸೆ ಪಟ್ಟಂಗೆ ನಿಂಗೆ ಆಸ್ತಿ ಸಿಗ್ತೈತೆಕ್ಕಲ್ಲ, ಪಾಪ ಮಾಡ್ಕೋಬೇಡ. ಆದರೆ ಅದರಾಗೆ ಒಂದು ಚಿಕ್ಕ ಬದಲಾವಣೆ ಅಷ್ಟೇ. ಎಲ್ಲ ಆಸ್ತಿನೂ ನೀನೇ ತಕ. ನನ್ನ ಹೆಸ್ರಾಗ ಏನೇನು ಆಸ್ತಿ ಆಯಿತೋ ಅದ್ಯಾವುದು ನಂಗೆ ಬೇಡಕ್ಕಲ್ಲ, ಎಲ್ಲದು ನಿಂಗೆ ಮತ್ತು ಅದಕ್ಕೆ. ಅಯ್ಯೋ ಬಾವ, ನಂಗೆ ಅದಕ್ಕೆ ನೀವು ಸುಮ್ಕಿರಿ. ಅದಕ್ಕೆ ಇದನ್ನ ನಾನು ಮತ್ತು ನಮ್ಮವರು ತೀರ್ಮಾನ ಮಾಡಾಯಿತು. ಇದಕ್ಕೆ ಅಪ್ಪ ಏನೂ ಒಪ್ಪಿಗೆ ಕೊಟ್ಟಾಯಿತು. ಇದ್ರಾಗೆ ಸಾರದ ಒಂದು ಏನು ಅಭ್ಯಂತರ ಇಲ್ಲ ಅಂತ ನಂಗೆ ಸಂದಾಗ ಗೊತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಮನೇಲಿ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲರೂ ನಗ್ನಗ್ತಾ ನೆಮ್ಮದಿಯಿಂದ ಖುಷಿಯಾಗಿರ್ಬೇಕು ಅಷ್ಟೇ. ಲೆಸಕ, ಈಗ ನಿಂಗೆ ಖುಷಿ ಅಲ್ವೇನಲ್ಲ? ಹಾಗಾದ್ರೆ ರಿಜಿಸ್ಟ್ರೇಷನ್ ಯಾವಾಗ ಬಾವ? ಆಸ್ತಿನ ನಮ್ಮ ಹೆಸರಿಗೆ ಯಾವಾಗ ಬರ್ಕೊಡ್ತೀರಾ? ರಿಜಿಸ್ಟ್ರೇಷನ್